ಕೊಡೋದು ಗ್ಯಾರಂಟಿನ. ಇವ್ರು ಗ್ಯಾರಂಟಿ ಕೊಡ್ತಾ ಇಲ್ಲ, ಇವ್ರ ಕಾರ್ಯಕರ್ತ ಸಂಬಳ ಕೊಡ್ತಾವ್ರೆ, ಜೊತೆಗೆ ಅವರು 5 ಸ್ಟಾರ್ ಹೋಟೆಲ್ ಮಜಾ ಮಾಡ್ತಾವ್ರೆ ಅಂತ ಹೇಳಿ ಮಾತಾಡ್ಕೊಂಡಿರ್ತಕ್ಕಂಥ ಸಮುದಾಯದ ಬಗ್ಗೆನೇ ಮಾತನಾಡ್ತಿದ್ರಿ ಅನ್ನೋ ಕಾರಣಕ್ಕೆ ಹೇಳ್ತೀನಿ. ಆಯ್ತು, ಮೋದಿ ಕೇಂದ್ರದಲ್ಲಿ ಕುತ್ಕೊಂಡು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಿದ್ದಾರೆ. ನಿಮ್ಮವ್ರು ಏನ್ ಮಾಡ್ತಿದ್ದೀರಪ್ಪ ರಾಜ್ಯದಲ್ಲಿ? ನಮ್ಮ ಮುಸಲ್ಮಾನರು ಓಟೇ ಬೇಡ, ಮುಸಲ್ಮಾನರ ವೋಟರ್ ಲಿಸ್ಟ್ ಇಂದ ತೆಗೆಸ್ಬಿಡ್ತೀವಿ, ಇಂತ ಹೇಳಿಕೆಗಳನ್ನ ಒಂದು ಕ್ಷೇತ್ರದಲ್ಲಿ ಕೊಟ್ಕೊಂಡು ಮತ್ತೊಂದು ಕ್ಷೇತ್ರದಲ್ಲಿ ನೋಡಿದ್ರ ಕಾಂಗ್ರೆಸ್ನವ್ರು ಮುಸಲ್ಮಾನರಿಗೆ ಅವಮಾನ ಮಾಡಿದ್ರು, ಅವ್ರಿಗೆ ಪ್ರಾತಿನಿಧ್ಯ ಕೊಡ್ಲಿಲ್ಲ, ಹಂಗಾಗಿ ನಮಗ್ ಓಟ್ ಹಾಕ್ತಾರೆ ಅಂದ್ರೆ ಇಲ್ಲಿ ನಡೆದಿದ್ 2 ಬೈ ಎಲೆಕ್ಷನ್ ಸರ್, 2 ಕ್ಷೇತ್ರ. ಬಾಗಲಕೋಟೆಯಲ್ಲಿ ನಿಮ್ದು ಮುಸಲ್ಮಾನರ ಬಗ್ಗೆ ಒಂದ್ ರೀತಿ ಚಿಂತನೆ, 2 ಕ್ಷೇತ್ರಗಳ ಪ್ರಚಾರದಲ್ಲಿ ಮೋದಿ ಹೆಸರು ಎತ್ತಲಿಲ್ಲ ಯಾರು. ಯಡಿಯೂರಪ್ಪನವ್ರು 2009 ಸೈಕಲ್ ಕೊಟ್ಟರು ಅಂತ ಅದನ್ನ ನೆನಪಿಸ್ಕೊಳ್ತಾ ಇದ್ದಾರೆ ಹೊರತು ಮೋದಿ ಏನ್ ಮಾಡಿದ್ರೆ 12 ವರ್ಷ ಯಾರು ಹೇಳಿಲ್ಲ. ಯುದ್ಧ ಸಂದರ್ಭದಲ್ಲಿ ಇದು ಏನು ಅಂತ ಹೇಳಿದ್ರೆ, ಯಾವ್ದಾದ್ರು ವೈಯಕ್ತಿಕವಾಗಿ ಸ್ಟೇಟ್ಮೆಂಟ್ ಕೊಟ್ರೆ ಅದು ಬೇರೆ ವಿಚಾರ. ಆದ್ರೆ ಏನು ಅಂತ ಹೇಳಿದ್ರೆ ನಾವೇನು ಹೇಳೋದು, ಪ್ರತಿಯೊಂದು ಸಮುದಾಯಗಳು ಸಹ ಇಂಪ್ರೂವ್ ಆಗಬೇಕು, ಅಂದರೆ ಶೈಕ್ಷಣಿಕವಾಗಿ ಇಂಪ್ರೂವ್ ಆಗಬೇಕು, ಸ್ಕಿಲ್ ಡೆವಲಪ್ಮೆಂಟಲ್ಲಿ ಇಂಪ್ರೂವ್ ಆಗಬೇಕು ಅಂತಕ್ಕಂಥದ್ದನ್ನ ನರೇಂದ್ರ ಮೋದಿ ಅವರು ಪಾಲಿಸ್ಕೊಂಡು ಬರ್ತಿದ್ದಾರೆ. ಅದರಿಂದಾಗಿ ನೀವು ಯಾವುದೋ ಯಾರೋ ಒಬ್ಬರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದನ್ನ ನಾವು ಅದನ್ನ ಟೋಟಲ್ ಪಾರ್ಟಿ ಸ್ಟೇಟ್ಮೆಂಟ್ ಅಂತ ಹೇಳಲಿಕ್ಕಾಗಲ್ಲ. ನಾವು ಹೌದು ಕರೆಕ್ಟು, ಈಗ ಬೈ ಎಲೆಕ್ಷನ್ಸ್ ಆಗ್ತಾ ಇರೋದ್ರಿಂದ ನಮಗೆ ಪ್ರಧಾನಮಂತ್ರಿಗಳ ಗಿಂತ ಜಾಸ್ತಿ ಲೋಕಲ್ ವಿಚಾರಗಳನ್ನ ಮಾತಾಡಿರ್ತಕ್ಕಂಥದ್ದು. ನಾವು ರಾಜ್ಯದ ವಿಚಾರನ ಮಾತಾಡಿಲ್ಲ, ಆ ಕ್ಷೇತ್ರದ ವಿಚಾರಗಳನ್ನ ಜಾಸ್ತಿ ಮಾತಾಡಿದ್ದೀವಿ. ದಾವಣಗೆರೆ ವಿಚಾರಗಳು, ಬಾಗಲಕೋಟೆದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾತಾಡಿದೀವಿ, ಅಲ್ಲಿ ಸಮಸ್ಯೆಗಳ ಬಗ್ಗೆ ಮಾತಾಡಿದೀವಿ. ಇವರು ಪಂಚ ಗ್ಯಾರಂಟಿ ಅಂತ ಹೇಳಿದ್ರೆ ಅದೆಲ್ಲ ಹೆಂಗ್ ಫೇಲ್ ಆಗಿದೆ. 2019 ಪ್ರಚಂಡ ಬಹುಮತ ಬಂದಾಗ ನಿಮ್ ಪ್ರಧಾನಮಂತ್ರಿ ಅವರು 3ನೇ ಘೋಷಣೆ ಸೇರಿಸಿದ್ರು, ಸಬ್ಕಾ ವಿಶ್ವಾಸ್. ನಾವು ಇಷ್ಟು ದೊಡ್ಡ ಬಹುಮತ ಬಂದ ಮುಸ್ಲಿಮರಿಗೆ ಮನಸ್ಸು ಗೆಲ್ಲಿಕ್ ಆಗಿಲ್ಲ ಅನ್ನೋ ವಿಷಾದ ಇದೆ ಅಂತ ಹೇಳಿದ್ರು. ಒಂದು ದಿವಸ ನಿಮ್ ಕರ್ನಾಟಕ ನಾಯಕರ ಬಾಯಲ್ಲಿ ಸಬ್ಕಾ ವಿಶ್ವಾಸ ಅನ್ನೋ ಮಾತೇ ಬಂದಿಲ್ಲ. 2022 ತಮ್ಮ ಕಾರ್ಯಕಾರಣ ಹೇಳಿದ್ರು, ಭಾರತದ ಮುಸಲ್ಮಾನರ ಪೈಕಿ 85% ಅವರೆಲ್ಲ ಪಸ್ಮಂದ ಮುಸ್ಲಿಮರು, ಅವ್ರು ಬಿಟ್ಟು ನಾವು ಬಲಿಷ್ಠ ಭಾರತ ಕಟ್ಲಿಕ್ಕಾಗಲಿಲ್ಲ ಅಂತ ಪ್ರತಿಸ್ಪಂದನೆ ಇಲ್ಲ ರಾಜ್ಯ ಘಟಕದಲ್ಲಿ. ಮೋದಿ ಅವರ ವಿಚಾರಧಾರೆಗೆ ಇವ್ರ ಸಂಪೂರ್ಣವಾಗಿ ಕಾಂಗ್ರೆಸ್ ಮೇಲಿರೋ ಅಸಮಾಧಾನ ಮುಸ್ಲಿಂ ವೋಟ್ಸ್ ಬಿಜೆಪಿಗೆ ಬೀಳೋದಿಲ್ಲ, ಸ್ಪ್ಲಿಟ್ ಆಗುತ್ತೆ. ವಿಶ್ವಾಸ ಇದ್ದಿದ್ರೆ ಸ್ಪ್ಲಿಟ್ ಆಗ್ತಿರಲಿಲ್ಲ. ಏನಕ್ಕೆ ಆಗ್ತಿದೆ ಆ ರೀತಿ ಅಂತ ಹೇಳಿದ್ರೆ, ಕಾಂಗ್ರೆಸ್ಸಿಗರು ಏನ್ ಮಾಡ್ತಿದ್ದಾರೆ ಅಂದ್ರೆ ನಮ್ಮನ್ನ ಯಾವುದೋ ಒಂದು ರೀತಿ ಅನ್ಟಚಬಲ್ಸ್ ರೀತಿನಲ್ಲಿ ಅವ್ರಿಗೆ ತೋರಿಸ್ತಾ ಇದಾರೆ ಮುಸಲ್ಮಾನರಿಗೆ. ಆಕ್ಚುಲಿ ತುಂಬಾ ಜನ ಮುಸಲ್ಮಾನ ಹೆಣ್ಮಕ್ಳು ಇನ್ ಸ್ಪೆಸಿಫಿಕ್ ಈ ಟ್ರಿಪಲ್ ತಲಾಕ್ ಇರ್ಬೋದು ಅಥವಾ ಆಗಿರ್ತಕ್ಕಂಥ ಅವ್ರಿಗೆ ಸಮಸ್ಯೆಗಳಿರ್ಬೋದು, ಅದ್ರ ಬಗ್ಗೆ ಮಾತಾಡಿ ಬಿಜೆಪಿ ಓಟ್ ಹಾಕ್ತೀನಿ ಅಂದ್ರೆ ಬಿಜೆಪಿ ಭೂತ ಖರ್ಗೆ ಅವ್ರು ಹೇಳೋರಲ್ಲ, ಬಿಜೆಪಿ ಅಂದ್ರೆ ವಿಷ ಸರ್ಪ ಅಂತ ಹೇಳಿದ್ರಲ್ಲ, ಅಲ್ಲ ವಿಷ ಸರ್ಪ ಅಂತ ಹೇಳಿದ್ರಲ್ಲ ಅಲ್ವಾ, ವಿಚಾರ ಅದಲ್ಲ. ಏನಾಗ್ತದೆ, ಕೆಲವರು ನಂಬಿಡ್ತಾರೆ, ಏನಾಗ್ತದೆ ಕೆಲವ್ರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಓ ಖರ್ಗೆ ಅವ್ರು ಹೇಳ್ತಿದ್ದಾರೆ ವಿಷ ಸರ್ಪ ಅಂತೇಳಿ. ಅರೆ ವಿಷ ಸರ್ಪ ಅಲ್ಲ, ನೀವು ಏನೇನೆಲ್ಲ ಹೋಲ್ಸಿದ್ದೀರಾ ಅಂತ ಹೇಳಿ ನಮ್ಮ ಹತ್ರ ದಾಖಲೆ ಇದೆ. ಅವೆಲ್ಲಾ ಸತಿನೂ ಸಹ ನಿಮಗೆ ಉಲ್ಟಾ ಆಗಿರ್ತಕ್ಕಂಥದ್ದು ಖರ್ಗೆ ಸಾಹೇಬರಿಗೆ. ಅಶ್ವಿನ್ ಅವರು ಜಮೀರ್ ಅಹಮದ್ ಖಾನ್ ಅವರು ಏಕಮೇವ ದ್ವಿತೀಯ ಮುಸಲ್ಮಾನ್ ನಾಯಕನಲ್ಲ ಅನ್ನೋ ಮೆಸೇಜ್ ಅನ್ನ ಪಾಸ್ ಮಾಡೋ ಪ್ರಯತ್ನ ಕಾಂಗ್ರೆಸ್ ನಲ್ಲಿ ಆಗ್ತಾ ಇದೆಯಾ? ಅದೇ ಪ್ರಶ್ನೆ ನಾನು ನಿಮ್ಮ ಉತ್ತರ ನಂತರದಲ್ಲಿ ರಮೇಶ್ ಬಾಬು ಸರ್ ಇಂದ ಕೂಡ ಉತ್ತರ ನಿರೀಕ್ಷೆ ಮಾಡ್ತೀನಿ. ಖಂಡಿತ ಇದು ಅವರ ಪಕ್ಷದ ಆಂತರಿಕ ವಿಚಾರ. ಆದ್ರೂ ಯಾಕೆಂದ್ರೆ ಜಮೀರ್ ಅವರು ನಮ್ಮ ಪಕ್ಷದಲ್ಲಿದ್ದಂಥವ್ರು ಹಿರಿಯ ನಾಯಕರಾಗಿ ಸಚಿವರಾಗಿ ಕೆಲಸ ಮಾಡ್ತಿದ್ರು. ಇದೇ ಅಲ್ಪಸಂಖ್ಯಾತರು JDS ಕೈ ಬಿಟ್ಬಿಟ್ಟಿದೆ ಹಾಗೆ ಅಂತ ಕಾಂಗ್ರೆಸ್ ಅವರು ಸುಳ್ಳು ಪ್ರಚಾರ ತಗೊಂಡು ನಾವು ಅಲ್ಪಸಂಖ್ಯಾತರು ಅಂತ ಹೇಳೋದೇ ಬೇಡ. ಯಾಕಂದ್ರೆ ದಾವಣಗೆರೆ ದಕ್ಷಿಣದಲ್ಲಿ 65-70 ಸಾವಿರ ಇದಾರೆ ಮುಸಲ್ಮಾನರು ಅಂತಾನೆ ಕರೆಯೋಣ. ಸುಮ್ಮನೆ ನಾವು ಅಲ್ಪಸಂಖ್ಯಾತರು ಅಂತ ಯಾಕೆ ಕರೆಯೋಣ? ಅವ್ರಿಗೆ ಒಂದು ಪ್ರೌಡ್ ಫೀಲ್ ಇದೆ. ಇವತ್ತು ಅಲ್ಪಸಂಖ್ಯಾತರಿಗೆ ಅವರು ಕೈ ಹಿಡಿಯೋದಾಗಿದ್ರೆ ಕಾಂಗ್ರೆಸ್ ಅವರು ಅಲ್ಪಸಂಖ್ಯಾತರ ಜೊತೆ ಇದ್ದಿದ್ರೆ ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಒಬ್ಬ ಮುಸಲ್ಮಾನನಿಗೆ ಟಿಕೆಟ್ ಕೊಟ್ಟಿರೋರು. ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಚಿವರಾದಂಥ SS ಮಲ್ಲಿಕಾರ್ಜುನ್ ಅವರು ಕಾಂಗ್ರೆಸ್ಗೆ ಸೆಟ್ ಹೊಡೆದು ಹಿಂದಿನ ದಿನನೇ ಹೋಗಿ ನಾಮಿನೇಷನ್ ಫೈಲ್ ಮಾಡಿದ್ರು. ಯಾರೇ ನೀವು ಕೇಳೋಕ್ಕೆ ಕಾಂಗ್ರೆಸ್ ಪಕ್ಷ ಅನ್ನೋ ಮಟ್ಟಕ್ಕೆ. ಇದನ್ನೇನೋ ನಾವು ಕೇಳಿಬಿಟ್ರೆ ಅಯ್ಯೋ ನೀವು JDS ಅವ್ರು ಹಂಗೆ ಹಿಂಗೆ ಅಂತ ಇರ್ತಾರೆ. ವೈಯಕ್ತಿಕವಾಗಿ ನಾವು ಹೋಗೋದೇ ಬೇಡ ಪಕ್ಷ, ಯಾಕಂದ್ರೆ ಅವ್ರ ಪಕ್ಷ ಅವ್ರದ್ದು ಇದಿರುತ್ತೆ. ಆ ಅಲ್ಪಸಂಖ್ಯಾತರನ್ನ ಏನು ಮಾಡಿದ್ರಿ, ಬಂದ್ರಿ ಒಂದು ಕಬಾಬ್ ತಿನ್ಸಿದ್ರಿ, ಅಲ್ಲೋದ್ರಿ ಒಂದು ಪೈಸಾ ತಿನ್ಸಿದ್ರಿ, ಮುಗ್ದೇ ಹೋಯ್ತು. ಅಲ್ಲಿ ಇನ್ನೊಂದು ಕಡೆ ಹೋದ್ರಿ ತಬ್ಕೊಂಡ್ರಿ, ಎಲ್ಲರೂ ನಮ್ಗೊಂದು ಇದೇನಾ ಅಲ್ಪಸಂಖ್ಯಾತರಿಗೆ ನೀವು ಮಾಡೋದು? ನಿಜವಾಗಿ ಈಗ ಗಂಗಾವತಿನಲ್ಲಿದ್ರು ಇಕ್ಬಾಲ್ ಅನ್ಸಾರಿ ಅವರು ಜೊತೆಲಿದ್ದಾಗ ಸಚಿವರಾಗಿರ್ಲಿಲ್ವಾ? ನಾನು ಎಲ್ಲ ಕಲ್ತ್ಕೊಂಡು ಎಲ್ಲ ತಿಳ್ಕೊಂಡು ನಮ್ಮ ಪಕ್ಷ ಬಿಟ್ಟೋಗ್ಬಿಟ್ಟು ಪಕ್ಷಕ್ಕೆ ಬೈದ್ರೆ ಇಕ್ಬಾಲ್ ಅನ್ಸಾರಿ ಅವ್ರಿಗೆ ಅವಾಗ ಚೆನ್ನಾಗಿತ್ತ JDS? ಜಮೀರ್ ಅವ್ರಿಗೆ ಚೆನ್ನಾಗಿತ್ತ? ನಬಿ ಅವ್ರಿಗೆ ಚೆನ್ನಾಗಿತ್ತ? ಇವ್ರು ಎಲ್ಲರೂ ಇಬ್ರಾಹಿಂ ಸಾಹೇಬ್ರು ಜೊತೆಯಲ್ಲೇ ಪಕ್ಷ ಕಟ್ತವ್ರು, ಅವರೆಲ್ಲರೂ ಇದ್ರು. ಇದೇ ಜಮೀರ್ ಅವರು ಅವ್ರಿದ್ರೆ ಪಕ್ಷದಲ್ಲಿ ನಾನು ಏಕಮೇವ ಅಧಿಪತಿ ನಾಯಕ ಆಗಕ್ಕಾಗಲ್ಲ ಅಂತ ಎಲ್ಲರೂ ಹೊರಗಡೆ ಕಳ್ಸಿದ್ರು. ಈ ಕಾಂಗ್ರೆಸ್ಗೆ ಹೋಗಿದ್ದಾರೆ, ಕಾಂಗ್ರೆಸ್ ಎಲ್ಲ ಕೆಲಸ ಮಾಡ್ತಿದ್ದಾರೆ. ಇದನ್ನ ಎಲ್ಲೋ ಕಾಂಗ್ರೆಸ್ ಅವರು ಎಚ್ಚೆತ್ಕೊಂಡಿದ್ದಾರೆ. ಬಿಟ್ರೆ ಅಲ್ಪಸಂಖ್ಯಾತರಿಗೆ ನಿಜವಾಗ್ಲೂ ಕಾಂಗ್ರೆಸ್ ಯಾವತ್ತೋ ಬೆನ್ನೆಲ್ಬಾಗ್ ನಿಲ್ಲಲ್ಲ. ದೇವರನ್ನ ಗುಮ್ಮನ್ನ ತೋರಿಸ್ಬಿಟ್ಟು ನಿಮ್ಗೆ ಹಿಂಗ್ ಮಾಡುತ್ತೆ ನೋಡಿ, ಹಿಂಗ್ ಮಾಡ್ತಿದೆ ಅಂತ ಹೇಳ್ತಿದಾರೆ ಹೊರ್ತು ಎಲ್ಲಾದ್ರೂ
ಸ್ಮಿತಾ ಮೇಡಮ್ ಎಲ್ಲಾದ್ರೂ ಅಲ್ಪಸಂಖ್ಯಾತರಿಗೆ ನಿಜವಾಗ್ಲೂ ಕಾಂಗ್ರೆಸ್ ಅವ್ರು ಕೈ ಹಿಡಿದಿದ್ದಾರೆ ಅಂತ ಒಂದು ಪ್ರೂವ್ ಮಾಡ್ಬಿಡ್ಲಿ. ಅದಕ್ಕೊಂದು ನಾನ್ ಬೇಕಾದ್ರೆ 10 ಹತ್ತು ಉದಾಹರಣೆ ಉದಾಹರಣೆ ಪೂಜ್ಯ ರಮೇಶ್ ದೇವೇಗೌಡರಾಗ್ಲಿ ಬಾಬು ಕುಮಾರಣ್ಣ ಅವರಾಗ್ಲಿ ಮತ್ತಲ್ಲಿ ಏನ್ ಹೋಗ್ಬೇಡ, ಕೊಟ್ಟಿದ್ದಾರೆ ನನ್ನ ಅಂತ ಸಮಯ ಹೇಳ್ತೀನಿ. 2 ನಿಮಿಷ ಇರೋದ್ರಿಂದ ರಮೇಶ್ ಬಾಬು ಸರ್, ಏಕಮೇವ ದ್ವಿತೀಯ ನಾಯಕ ಅಂತ ಹೇಳಿ ಏನೂ ಇಲ್ಲ, ಮುಸಲ್ಮಾನರ ನಾಯಕರಾಗಿ ಅನೇಕರಿದ್ದಾರೆ ನಮ್ಮ ಪಕ್ಷದಲ್ಲಿ ಅನ್ನೋ ಮೆಸೇಜ್ ಪಾಸ್ ಮಾಡೋ ಪ್ರಯತ್ನನ ಪ್ರೆಸ್ ಮೀಟ್ ಇದು. ಯಾವ ಮೆಸೇಜನ್ನು ಕೊಡೋಂಥ ಅವಶ್ಯಕತೆ ಕಾಂಗ್ರೆಸ್ ಪಾರ್ಟಿ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಇಸ್ ಎ ನ್ಯಾಷನಲ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿಗೆ ಎಲ್ಲ ಸಮುದಾಯಗಳು ಬೇಕು, ಎಲ್ಲ ಸಮುದಾಯದ ನಾಯಕರು ಅನಿವಾರ್ಯ ಅಂತಲೂ ಇಲ್ಲ. ಆಯಾ ಸಂದರ್ಭಕ್ಕೆ ಆಯಾ ನಾಯಕರು ಬರ್ತಾರೆ, ಪಕ್ಷದಲ್ಲಿ ಒಗ್ಗಟ್ಟಿದೆ, ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಮುಂಚೆ ಪಾಪ BJP ನಾಯಕರು ಹೇಳ್ತಾ ಇದ್ರು ಕಾಂಗ್ರೆಸ್ನವರು ಮುಸ್ಲಿಮರಿಗೆ ದುಡ್ಡಿಸ್ಕೊಂಡು ಟಿಕೆಟ್ ಕೊಟ್ಬಿಟ್ಟವ್ರು ಅಂತೇಳಿ. ಸಾಚಾರ್ ಕಮಿಟಿ ಪಾಪ ನಾನು ಖುಷಿ ಆಯ್ತು ಅವ್ರ ಬಾಯಲ್ಲಿ ಅಟ್ಲೀಸ್ಟ್ ಸಾಚಾರ್ ಕಮಿಟಿ ಹೆಸರು ಬಂತು ಅಂತೇಳಿ. ಸಾಚಾರ್ ಕಮಿಟಿಯವರು ಶ್ರೀರಂಗಪಟ್ಟಣದಲ್ಲಿ ಮೈನಾರಿಟಿ ಯೂನಿವರ್ಸಿಟಿ ಮಾಡಕ್ಕೆ ಹೋದಾಗ ಬೆಂಕಿ ಹಚ್ಚಿದಂಥವ್ರು BJP ಅವರು. ಇದಾದ್ಮೇಲೆ ಇಡೀ ರಾಜ್ಯದಲ್ಲಿ ದಯಮಾಡಿ ಇಡೀ ರಾಜ್ಯದಲ್ಲಿ ಹಿಜಾಬ್ ವಿಷಯ ಇಟ್ಕೊಂಡು, ಓಜಾನ್ ವಿಷಯ ಇಟ್ಕೊಂಡು ಮುಸಲ್ಮಾನರಿಗೆ ಅಭದ್ರತೆಯನ್ನ ಮಾಡಿ ಚುನಾವಣೆ ಎದುರಿಸಿ ಚುನಾವಣೆ ಜನ ಕೊಟ್ಟಿದ್ದಾರೆ. ಮತ್ತೆ ವಿಶೇಷವಾಗಿ ಖರ್ಗೆ ಅವ್ರ ಹೆಸರನ್ನು ಪ್ರಸ್ತಾಪ ಮಾಡೋರು. ಖರ್ಗೆ ಅವರು ಏನು ವಿಶೇಷಪ್ಪ ಅಂತ ಕರೆದಿದ್ದಾರೆ, ಅದು ನಾನು ಬಹಳ ಸಮರ್ಥನೆ ಈಗಲೂ ಮಾಡ್ತೇನೆ. ಇದೇ ಇವರು ನಮ್ಮ ಹೋಮ್ ಮಿನಿಸ್ಟರ್ ಎಕ್ಸ್ BJP ಅವರು ಅವ್ರನ್ನ ಬಣ್ಣ ಇಟ್ಕೊಂಡು ಮಾತಾಡೋರು ದಲಿತರನ್ನ ಕಾರಣಕ್ಕೆ. ಖರ್ಗೆ ಅವ್ರಿಗೆ ಪಾಪ ಇವ್ರಿಗೆ ಅವಮಾನ ಆಗಲ್ಲ, ದಲಿತರನ್ನ ಏನ್ ಬೇಕಾದ್ರೂ ಮಾತಾಡ್ಬೋದು, ಖರ್ಗೆ ಅವ್ರನ್ನ ಟೀಕೆ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ನಾನು ಅವ್ರು ಹೇಳಿದ್ದು ಒಂದ್ ಕಡೆ ಜಮೀರ್ ಅವರ ಪರವಾಗಿ ಮುಖ್ಯಮಂತ್ರಿ ನಿಂತಿದ್ದಾರೆ, ಇನ್ನೊಂದ್ ಕಡೆ ಅವ್ರಿಗೆ ಶಿಕ್ಷೆ ಕೊಡಿಸಬೇಕು ಅಂತ ಹೇಳಿ DK ಶಿವಕುಮಾರ್ ಅವರ ಪ್ರಯತ್ನ ಮಾಡ್ತಿದ್ದಾರೆ. ಶಿಕ್ಷೆ ರಕ್ಷೆಯ ಸಮರ ಇದು. ಜಮೀರ್ ಈಸ್ ಅವರ್ ಪಾರ್ಟಿ ಲೀಡರ್, ನಾಟ್ ಓನ್ಲಿ ರಿಲೇಟೆಡ್ ಟು ದ ಕರ್ನಾಟಕ. ಅವ್ರೀಗ ಆಲ್ ಇಂಡಿಯಾ ಲೆವೆಲ್ ಲೀಡರು. ನಮ್ಮ AICC ಅವರು ಎಲ್ಲ ರಾಜ್ಯಗಳಲ್ಲಿ ಅವ್ರನ್ನ ಚುನಾವಣಾ ಪ್ರಚಾರಕ್ಕೆ ಕರ್ಕೋತಾ ಇದ್ದಾರೆ, ಮತ್ತೆ ಅವರಿಂದ ನಮ್ಮ ಪಾರ್ಟಿಗೆ ಲಾಭ ಆಗ್ತಾ ಇದೆ. ಇವತ್ತು ಅವ್ರಿಗೇನು ಕೇರಳದಲ್ಲಿ ಜವಾಬ್ದಾರಿ ಕೊಟ್ಟಿರೋ ಅದು ಮುಗಿಸ್ಕೊಂಡು ಇವತ್ತು ಬಂದು ದಾವಣಗೆರೆ ಸೌತಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಇವತ್ತೇನು ಅವ್ರೊಬ್ಬರೇ ಅಲ್ಲ, ಎಲ್ಲ ನಾಯಕರು, ನಮ್ಮ ನಾಜೀರ್ ಹುಸೇನ್ ಅವರು MP ಆಫ್ ಪಾರ್ಲಿಮೆಂಟ್ ಅವ್ರು ಬಂದು ಇವತ್ತು ಅಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ರು. ಎಲ್ಲ ನಾಯಕರು ಬಂದು ಇವತ್ತು ಕೆಲಸವನ್ನು, ಅಜರುದ್ದೀನ್ ನಮ್ಮ ಕ್ರಿಕೆಟಿಗ ಮಾಜಿ ಕ್ರಿಕೆಟಿಗರು ಅವ್ರು ಬಂದು ಕೆಲಸವನ್ನ ಮಾಡಿದ್ರು. ಹಾಗಾಗಿ ನಾವು ಕೊಡೋಂತ ಪ್ರತಿನಿಧಿ ಕೊಟ್ಟಿದ್ದೀವಿ. ಮುಸ್ಲಿಮರಿಗೆ ನಮ್ಮ ಮೇಲೆ ವಿಶ್ವಾಸ ಇದೆ. ಇವ್ರಿಗೆ ಅಭದ್ರತೆ, ಇವ್ರ ಸರ್ಕಾರ ಇದ್ದಾಗ ಅವ್ರಿಗೊಂದು ಟಿಕೆಟ್ ಕೊಡ್ಲಿಲ್ಲ, ಅವ್ರನ್ನೊಬ್ಬರು ಶಾಸಕರು ಮಾಡಲಿಲ್ಲ, ಇವತ್ತು ಮಾಡಿಲ್ಲ. ಹಾಗಾಗಿ ಅಭದ್ರತೆ ಇರ್ತಕ್ಕಂಥದ್ದು BJPಗೆ. ಅವರು ರಮೇಶ್ ಬಾಬು ಸರ್ ಹೇಳ್ತಾ ಇದ್ದ ಹಾಗೆ ಎಲ್ಲವೂ ಕೂಡ ಸರಿ ಇತ್ತು, ಪ್ರಚಾರವೂ ಕರೆಕ್ಟ್ ಆಗಿದೆ, ನಮಗೆ ವೋಟ್ ಬಿದ್ದಿದೆ, ಫಲಿತಾಂಶ ಬರುತ್ತೆ ನಮ್ಮ ಪರವಾಗಿ ಅನ್ನೋದೇ ನಿಜವಾದ್ರೆ ನಮ್ಮ ಕಣ್ಮುಂದೆ ಬಂದ್ಬಿಡುತ್ತೆ. ಹೆಚ್ಚಿಗೆ ಸಮಯ ಏನಿಲ್ಲ. ಈ ಆಂತರಿಕ ಭಿನ್ನಾಭಿಪ್ರಾಯ ಅನ್ನೋದು ಇಲ್ಲ ಅಂತ ಹೇಳ್ತಿದ್ದಾರೆ. ಅದಿಲ್ಲ ಅಂತಂದ್ರೆ ನಾಳೆಯಿಂದಲೇ, ಇನ್ಫ್ಯಾಕ್ಟ್ ಈ ಕ್ಷಣದಿಂದಲೇ ಈ ಪ್ರೆಸ್ ಮೀಟ್ ಮಾಡಬೇಕಾಗಿರೋದು ಜನರ ಸಮಸ್ಯೆಯನ್ನ ಉದ್ದೇಶಿಸಿ ಅನ್ನೋದನ್ನ ಅರಿತು ಸರ್ಕಾರ ಆ ಕಡೆ ಗಮನ ಕೊಡ್ಲಿ, ಆ ನಿಟ್ಟಿನಲ್ಲಿ ಪ್ರೆಸ್ ಮೀಟ್ ಗಳನ್ನ ಹೆಚ್ಚು ಮಾಡ್ಲಿ ಅಂತ ಆಶಿಸ್ತಾ ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.